ನೈಟ್ ಶಿಫ್ಟ್ ಮಾಡುವವರೇ ಎಚ್ಚರ, ರಾತ್ರಿ ಪಾಳಿ ತರಬಹುದು ಹೃದ್ರೋಗ, ಸ್ಟ್ರೋಕ್, ಕ್ಯಾನ್ಸರ್. ಹೌದು, ಇದು ನೈಟ್ ಶಿಫ್ಟ್ ಮಾಡುವವರಿಗೆ ಎಚ್ಚರಿಕೆಯ ಗಂಟೆ. ನ್ಯಾಷನಲ್ ಸ್ಲೀಪ್ ಫೌಂಡೇಶನ್ ನಡೆಸಿರುವ ಅಧ್ಯಯನದಲ್ಲಿ ಸತತ ರಾತ್ರಿ ಪಾಳಿ ಮಾಡುವವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಹಿಡಿದು ನಾನಾ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ ಎಂದು ತಿಳಿದು ಬಂದಿದೆ. ಜೀರ್ಣಕ್ರಿಯೆ ಸಮಸ್ಯೆ ಎದುರಾಗುತ್ತೆ. ನೈಟ್ ಶಿಫ್ಟ್ ಮಾಡುವವರಿಗೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಕಾಯಿಲೆಗಳು ಹೆಚ್ಚಾಗಿ ಕಾಡುತ್ತವೆ. ಯಾಕಂದ್ರೆ ನೈಟ್ ಶಿಫ್ಟ್ ಮಾಡುವವರು ರಾತ್ರಿ ಹೊತ್ತು ಎಚ್ಚರ ಇರ್ತಾರೆ. ಇದು ಜೀರ್ಣಶಕ್ತಿಯ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ನೈಟ್ ಶಿಫ್ಟ್ನಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುವುದರಿಂದ ಸಿರ್ಕಾಡಿಯನ್ ರಿದಮ್ ತಪ್ಪಿ ಹೋಗುತ್ತೆ. ಸಿರ್ಕಾಡಿಯನ್ ರಿದಮ್ ಅಂದ್ರೆ ದೇಹದ ಆಂತರಿಕ ಗಡಿಯಾರದ 24 ಗಂಟೆಗಳ ಭಾಗ ಎಂದು ಹೇಳುತ್ತಾರೆ. ನಿರಂತರ ನೈಟ್ ಶಿಫ್ಟ್ ಮಾಡುವುದರಿಂದ ಈ ರಿದಮ್ ತಪ್ಪಿ ಹೋಗಿ ಜೀರ್ಣಾಂಗ ವ್ಯವಸ್ಥೆಯ ತಾಳ ತಪ್ಪುತ್ತೆ. ಸರಿಯಾದ ಸಮಯದಲ್ಲಿ ನಿದ್ದೆ ಮಾಡದಿರುವುದು ಹಾಗೂ ಊಟ ಮಾಡದಿರುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡುತ್ತದೆ. ನಿರ್ಲಕ್ಷಿಸಿದ್ರೆ ದೀರ್ಘಕಾಲದ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲಬೇಕಾಗುತ್ತದೆ. ಹೃದ್ರೋಗ ಕಾಡಬಹುದು ಜೋಕೆ. ನಮ್ಮ ದೇಹಕ್ಕೆ ಸರಿಯಾದ ಆಹಾರದ ಜೊತೆಗೆ ನಿದ್ರೆಯ ಅವಶ್ಯಕತೆಯೂ ತುಂಬಾ ಮುಖ್ಯ. ಆದರೆ ನೈಟ್ ಶಿಫ್ಟ್ ಮಾಡುವವರು ಇವೆರಡನ್ನೂ ಸರಿಯಾಗಿ ಅನುಸರಿಸದೇ ಇರುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಕಾಡಬಹುದು. ಸತತ ನೈಟ್ ಶಿಫ್ಟ್ ಮಾಡುವುದರಿಂದ ಹೃದ್ರೋಗಗಳ ಜೊತೆಗೆ ಸ್ಟ್ರೋಕ್ ಅಂದ್ರೆ ಪಾರ್ಶ್ವವಾಯುವಿನಂತಹ ಕಾಯಿಲೆಗಳಿಗೂ ಬಲಿಯಾಗಬೇಕಾಗುತ್ತದೆ. ಕ್ಯಾನ್ಸರ್ ಬರುವ ಅಪಾಯ ಹೆಚ್ಚು. ನೈಟ್ ಶಿಫ್ಟಿನಿಂದಾಗಿ ಸಿರ್ಕಾಡಿಯನ್ ರಿದಮ್ ತಪ್ಪಿ ಹೋಗುತ್ತದೆ. ಇದು ಜೀವಕೋಶಗಳ ಕಾರ್ಯವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದ ಕ್ಯಾನ್ಸರ್ ಕೂಡ ಬರುವ ಸಾಧ್ಯತೆ ಇದೆ ಎಂದು ನ್ಯಾಷನಲ್ ಟಾಕ್ಸಿಕಾಲಜಿ ಪ್ರೋಗ್ರಾಂ ಒಂದು ವರದಿ ಮಾಡಿದೆ. ಅಪಾಯಕ್ಕೆ ಪರಿಹಾರ ಏನು? ಇನ್ನು ಇವೆಲ್ಲ ಸಮಸ್ಯೆಗಳಿಂದ ಪಾರಾಗಬೇಕಾದ್ರೆ ನೈಟ್ ಶಿಫ್ಟ್ ಬಳಿಕವೂ ಚೆನ್ನಾಗಿ ನಿದ್ರೆ ಮಾಡಬೇಕು. ಕನಿಷ್ಠ 7 ರಿಂದ 9 ಗಂಟೆಗಳ ಕಾಲ ನಿದ್ರೆ ಮಾಡಬೇಕು. ಉತ್ತಮ ಪೋಷಕಾಂಶಗಳಿರುವ ಆಹಾರವನ್ನು ಸೇವಿಸಬೇಕು. ಆದರೆ ಆಹಾರದಲ್ಲಿ ಉಪ್ಪು ಮತ್ತು ಸಕ್ಕರೆ ಪ್ರಮಾಣ ಕಡಿಮೆ ಮಾಡಬೇಕು. ಜೊತೆಗೆ ಒಂದಿಷ್ಟು ಹೊತ್ತು ವ್ಯಾಯಾಮ ಮಾಡುವುದು ಉತ್ತಮ. ಈ ರೀತಿಯಾಗಿ ನಿಮ್ಮ ದಿನಚರಿಯಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ನೈಟ್ ಶಿಫ್ಟ್ನಲ್ಲಿ ಉಂಟಾಗುವ ಅಪಾಯಗಳನ್ನು ತಪ್ಪಿಸಬಹುದು. ಕೀರ್ತನ, ವಿಜಯ ಟೈಮ್ಸ್, ಬೆಂಗಳೂರು.